ಎಂತಹ ಕರುಣಿ ಪರಗುವ ಪ್ರಸನ್ನ ತಂಗಿ. ಬಡವರ ಬಾಳಂತೂ ತಂತಿ ಹರಿದ ವೀಣೆ ಹೊಸ ತಂತಿ ತರಲಾಗಲಿಲ್ಲ, ವೀಣೆ ನುಡಿಯಲಿಲ್ಲ. ಹೌದು ಗಿರೀಶ, ಬೆಳೆದ ನಿಂತ ನಿನ್ನ ತಂಗಿಯನ್ನು ಅಪ್ಪಾಜಿ, ನೀವೇಗೆ ಕಣ್ಣಿಗೆ ಸೇರಿಸ್ತೀರಪ್ಪಾಜಿ? ನನ್ನ ದೇಹದಲ್ಲಿ ಹೇಗಿದೆಯೋ ಹಾಗೆ ಆಗುತ್ತೆ. ಅದು ಅಲ್ಲದೆ ದೇವರಂತ ಅಣ್ಣ ಇರುವಾಗ, ಗುಡ್ಡದಂತ ತಂದೆ ತಾಯಿಗಳಿರುವಾಗ ನನಗೆ ಯಾವ ಭಯವೂ ಇಲ್ಲ ಅಪ್ಪಾಜಿ, ಯಾವ ಭಯವೂ ಇಲ್ಲ. ನನ್ನ ಮದುವೆಯನ್ನು ವಿಜೃಂಭಣೆಯಿಂದ ಮೋಡಿ ಮಾಡ್ತಾನೆ ನಂಬಿಕೆ ನನಗಿದೆ. ಅಂದು ಹೌದಪ್ಪ, ನಿನ್ನ ಮದುವೆಯನ್ನು ವಿಜೃಂಭಣೆಯಿಂದ ಮಾಡ್ತೀವಲ್ಲ. ಯಾಕಂದ್ರೆ ನೀನು ಕಣ್ಣೀರು ಸುರಿಸ್ತಾ ಇದ್ದೀನಿ. ನಾನೆಲ್ಲಿ ಕಣ್ಣೀರು ಸುರಿಸಿದೆನಮ್ಮ. ತಂಗಿಯ ಮಾಮೆಲ್ಲ ಭಾಗ್ಯವನ್ನು ಕಳ್ತವ ನೋಡುವನೆಂದು ಆನಂದ ಭಾಷೆ ಸುರಿಸಿದಪ್ಪ. ಹೋಗ್ಲಿ ಬಿಡೋಣ, ಬನ್ನಿ ಮೊದಲು ಊಟ ಮಾಡಿ. ಅದು ಅಲ್ಲಿ ನೋಡಿ, ಗೌರೀಶನ ಬಂದೇ ಬಿಟ್ಟ. ಗೌರೀಶ, ಈಗ ಬಂದಿ ಏನು? ಓನಪ್ಪಾಜಿ, ಈಗ ಬಂದೆ. ಅಣ್ಣ, ನಿನ್ನ ಅಣ್ಣ ಬಾಳ ಮೊದಲು ಊಟ ಮಾಡಿದಂತೆ, ಆಮೇಲೆ ಇವರೆಲ್ಲರ ಜೊತೆ ಮಾತಾಡ್ವಿ. ಅಣ್ಣ, ನಿಮ್ಮ ನೌಕರಿ ವಿಷಯ ಏನಾಯ್ತಣ್ಣ? ಅದರ ವಿಷಯ ನಿನಗೆ ಏಕೆ ಬೇಕಾಗಿದೆಯೋ? ಅಪ್ಪ, ಕೇಳಿದೀನಪ್ಪ ಅಣ್ಣನ ಮಾತನ್ನು. ಗೌರೀಶ, ಅವನು ನಿನ್ನ ತಮ್ಮನಲ್ಲವೇನು? ಪ್ರೀತಿಯಿಂದ ಕೇಳಿದರೆ ಮನಸ್ಸಿಗೆ ನೋವಾಗುವಂತೆ ಮಾತನಾಡುವಿಯಲ್ಲ. ಅಪ್ಪ, ಅವನೇ ಅವನ ಮಲತಾಯಿಯ ಮಗ. ಮೇಲಾಗಿ ನನ್ನಷ್ಟು ಓದಿಲ್ಲ. ಸುಮ್ಮನೆ ಬಿದ್ದಿರುವುದನ್ನು ಬಿಟ್ಟು ಮಾತಿನ ಮಧ್ಯದಲ್ಲಿ ಬಾಯಿ ಹಾಕುತ್ತಾನೆ ಅವಿವೇಕಿ. ಗೌರೀಶ, ಇದೇನಿದೆ ನಿನ್ನ ಬಾಯಿತ? ಎಂತ ಸಣ್ಣ ಮಾತು. ನೀನು ವಿದ್ಯಾವಂತ, ಬುದ್ಧಿವಂತ. ನಿನ್ನ ಬಾಯಿಂದ ಇಂಥ ಸಣ್ಣ ಶಬ್ದ ಬರಬಾರ್ದು ಅಲ್ಲಣ್ಣ. ಅವನು ಮನತಾಯಿ ಮಗ ಅಂತ ಹೇಳ್ದಲ್ಲ, ತಾಯಿಯ ಗರ್ಭ ಎರಡಾಗಿರ್ಬೋದು, ಆದ್ರೆ ತಂದೆಯ ರಕ್ತ ಮಾತ್ರ ಒಂದೇ. ಹೀಗಿಲ್ಲ ಒಂದೇ ತಾಯಿ ಮಕ್ಕಳು ನಾವಾಗಿರ್ಬೇಕಣ್ಣ. ಇನ್ಯಾವತ್ತು ನಿನ್ನ ಬಾಯಿಂದ ಇಂಥ ಮಾತುಗಳು ಬರಬಾರ್ದಣ್ಣ. ಮಗ ಎಂಬ ಮಾತು ಬರಬಾರ್ದು. ಹೋಗಲಿ ಬಿಡಮ್ಮ ರೇಖ. ಗೌರೀಶ, ಈಗ ಹಣ ಬೇಕೆಂದು ಪತ್ರ ಬರೆದಿದ್ದಲ್ಲ, ಯಾವ ನೌಕರಿಗಾಗಿ? ಅಪ್ಪಾಜಿ, ಬ್ಯಾಂಕಿನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ನೌಕರಿಗಾಗಿ. ಅಪ್ಪಾಜಿ, ಅಪ್ಪ, 10,000 ಹಣ ಕೊಟ್ಟರೆ ಅಣ್ಣನಿಗೆ ಮ್ಯಾನೇಜರ್ ಪದವಿ ಸಿಗುತ್ತದೆ ಅಂತ ಹೇಗಾದರೂ ಮಾಡಿ ಹಣ ಗಳಿಸಬೇಕಪ್ಪ. ಅಣ್ಣನಿಗೆ ನೌಕರಿ ಸಿಕ್ಕ ಮೇಲೆ ತಂಗಿಯ ಮದುವೆ ಮತ್ತು ನನ್ನ ಮುಂದಿನ ಓದು ಎಲ್ಲವೂ ಸುಗಮವಾಗಿ ನಡೆಯುತ್ತದೆ ಅಲ್ಲವೇ ನನ್ನ? ಅದು ಕ್ಯಾಮ್ರಾ. ನಿನಗೆ ನಿನ್ನ ಮುಖಕ್ಕೆ ಓದಿ ನೌಕರಿ ಸಿಕ್ಕ ಹಾಗೆ. ಹೋಗಲಿ ಬಿಡಣ್ಣ, ನನ್ನ ಹಣ ಬರಹದಲ್ಲಿ ನೌಕರಿ ಮಾಡುವ ಯೋಗವಿರುತ್ತದೆ. ಮಣ್ಣಿನ ಮಗನಾಗಿ ತಂದೆ ತಾಯಿಯ ಸೇವೆ ಮಾಡುತ್ತೇನೆ. ಕೆಸರಿನಲ್ಲಿ ದುಡಿಯುವ ಕತ್ತಿಯೇ ನಿಜ. ಕತ್ತೆಗೆ ಗೊತ್ತು ಕತ್ತೋರಿಯ ಪರಿಮಳ. ದೀಪ ತಾಮರದ ಪರರಿಗೆ ಬೆಳಕು ಬೀರುವಂತೆ ಭೂಮಿ ತಾಯಿಯ ವೈಲಲ್ಲಿ ಪ್ರತಿನಿತ್ಯ ದುಡಿದು ತನ್ನ ದೇಹವನ್ನು ಸವೆಸಿ ಜಗತ್ತಿಗೆ ಹೊತ್ತು ಹಾಕುವ ರಂಜಿಯ ಬಂಟ ಕತ್ತಿಯೇ. ನನ್ನ ಬಿಸಿಲಿನಲ್ಲಿ ಬಂದು, ಮೊಳೆಯಲ್ಲಿ ನೆನೆದು, ಚಳಿಯಲ್ಲಿ ನಡಗಿ, ನೆರಳಲ್ಲಿ ಕುಳಿತವರಿಗೆ ಅನ್ನದಾಕ್ಷೆ ಪಾತ್ರೆಯ ತಂಗೊಡ್ಡುವ ಕಲ್ಪವೃಕ್ಷ ಕತ್ತಿಯೇ. ನನ್ನ ವಿದ್ಯಾಭ್ಯಾಸವನ್ನೇ ಬದಿಗೊತ್ತಿ ನನ್ನ ಅಣ್ಣ ವಿದ್ಯಾವಂತನಾಗಲಿ, ದೊಡ್ಡ ಪದವೀಧರನಾಗಲಿ, ಮೊಳೆ ಎಂಬ ಗುರಿಯ ಮೇಲೆ ಒಳ್ಳೆಯ ಕೆಲಸವನ್ನಿರಲಿ ಎಂದು ಹಗಲನ್ನು ದುಡಿದು ನಿನ್ನ ವಿದ್ಯಾಭ್ಯಾಸಕ್ಕಾಗಿ ಹಣ ಗಳಿಸುವ ನಾನು ಕತ್ತಿಯೇ. ಮುಂದೆ ನೀನು 1,000 ರೂಪಾಯಿ ಸಂಬಳ ತರಬಹುದು, ಹಣದ ಆಸೆಯನ್ನೇ ಹೊಟ್ಟಬಹುದು. ಆದರೆ ನೀ
ಬಂದೇನವ್ವ. ಇನ್ನಿಷ್ಟು ದಿನ ನಮ್ಮನ್ನು ಬಿಟ್ಟು ಹೇಗಿದ್ದೇವ ಅವ್ವ, ಇನ್ನು ನಮ್ಮನ್ನು ಬಿಟ್ಟು ಎಲ್ಲಿಗೆ ಹೋಗಬೇಡವ. ದೃಶ್ಯ ನಿನ್ನನ್ನು ಬಿಟ್ಟು ನಾನು ಬೇರೆಯಲ್ಲಿ ಹೋಗೋದಿಲ್ಲ. ನೋಡಿ, ಇನ್ನೊಂದು ಸಾರಿ ಅವನ ಮೇಲೆ ಏನಾದ್ರೂ ಕೈ ಮಾಡಿದೆ ಅಂದ್ರೆ ನಿನ್ನ ಪರಿಣಾಮ ಮುಟ್ಟಿಗೋದಿಲ್ಲ. ನೋಡಿ, ಅವನು ನೀರು ಬಗ್ಸಿ ದುಡಿದಿರೋದಕ್ಕೆ ನೀನು ಇಲ್ಲಿವರೆಗೂ ಹೋಗಿದ್ದು. ಅವನು ದುಡಿದಿಲ್ಲ ಅಂದ್ರೆ ಈ ಅನ್ನ ನಮಗೆ ದೊರಕ್ತಿರ್ಲಿಲ್ಲ. ಇರಲಿ ಬಿಡಮ್ಮ, ನಾನು ಮೊದಲೇ ಮಲತಾಯಿಯ ಮಗ. ಮಲತಾಯಿಯ ಮಗ ಎಂಬ ಮತ್ಸರಿಂದ ಅಣ್ಣ ನನ್ನನ್ನು ಹೋಗಲೇನಾಯ್ತಮ್ಮ. ಎಷ್ಟಾದರೂ ಅವನು ನನ್ನ ಅಣ್ಣ. ಅವನ ಮನ ತೃಪ್ತಿ ಆಗುವಷ್ಟು ಒಡೆಯಲಿ ಬಿಡಮ್ಮ. ಕೇಳಿದನು ತಮ್ಮನ ಮಾತಿಗೆ ಅವನ ಹೊಡಿತಿದ್ಯಲ್ಲ, ನಾಚಿಕೆ ಆದ್ರೂ ಆಗ್ಬೇಕು ಈ ನಿನ್ನ ಜನ್ಮಕ್ಕೆ. ನೀವಿಬ್ರು ನನ್ನ ಕಣ್ಣುಗಳಂತೆ, ನಿಮ್ಗೆಲ್ಲ ನಾನು ಸಿಹಿ ತಿಂಡಿ ತಂದಿದ್ದೀನಿ, ಬನ್ನಿ ತಿನ್ನಿರಂತೆ. ಸ್ವಾಮಿ ನೀವು ಇಲ್ಲ, ನೀವೆಲ್ಲರೂ ನಡೆಯಿರಿ, ನಾನು ಸೌಕಾರರ ಮನೆಗೆ ಹೋಗಿ ಬರುತ್ತೇನೆ. ಯಾವ ತಮ್ಮ ನೀನು ಎಳೆ ಅಂತ ಸ್ವಂಟಾಗಿ ಪಾಡಕ್ಕೊಂಡು ಮಗ ಒಂದು ಕಾಲ ಬರಲ್ಲ ಹಾಗೆ ಕಾಯ್ತೀವಿ ನಮ್ಮ ಮಗನ. ಯಾರು ಹಂಚಿಗೆ ಕಾರ್ಕೂನ್ ಸಾಹೇಬ್ರೆ? ಅಲ್ರಿ, ವಯಸ್ಸೋದ್ರು ನಿಮ್ಗನ ಹಾಯ ಚಡನವಲ್ರಿ. ಗಣ ಮಕ್ಕಳನ್ನ ಹಿಂಗಾದ್ರೆ ಹಿಂಗ ಕೇಳಿದ್ರ ಬೈ ಇವ್ರು ಮತ್ ಗಣ ಮಕ್ಕಳ ಹಿಂಗ ಹೊದ ಬಂದ ನೀನ ಬಂದ ಮತ್ ನನಗೆ ಹೇಳ್ತೇವೆ ಮಗನ ವಿಚಾರ ಒತ್ತು ಮನೆ ಕಳಿಸ್ಯ ಮಾಡಿಯಪ್ಪ. ನಿಮ್ಮ ಹತ್ರ ಮನೆ ಕಳಿಸ್ಯ ಮಾಡಿ. ಯಾಕಂದ್ರ ನಿಮ್ಮ ಹತ್ರ ಮಾಡಿ ಆಚರಿ ಸಲ್ಲಿಸಿದೀಗಪ್ಪ ಕಳಿಸ್ಯ ಮಾಡಿ. ನಿಮ್ಮ ಹತ್ರ ಮುದುಕರ ಹತ್ರ ಹೇಳೋದ್ರಿಂದ ಬುದ್ಧಿ ನೋಡು. ಆ ಬಾಯಿ ಕಡೆ ಕುತ್ಕೊಂಡು ನಾರಕ ರಾಮತ್ ಮೋಗರಿ ತಗೊಂಡು ಅವನ ಕಡೆಗೆ ಏನು ಆಗ 50 ಪಂಚಾಯ ಅವನ ಕಡೆಗೆ 50 ಕೊಟ್ಟು ಕೊಟ್ರಯ್ಯ. ಎಲ್ಲರೂ ಕುತ್ಕೊಂಡು ದಾರಿ ಬರೋ ಹುಡುಗರೆಲ್ಲ ಹಾಕ್ತೀರ ಹಾಯ್ಬೇಕಂತ ಹಾಯ್ದು ಅಕಸ್ಮಾತ್ ಅವ್ರು ಏನಾರ ಕಾಲರು ಕೈಯ ಕಣಗಂದಪ್ಪ ಅಂದ್ರ ಯವ್ವ ನನಗೆ ಕಣು ಕಾಣಲ್ಲ ಅಂತೀರ. ಇಂಥ ಹೊಲಕ್ಕ ಮಗ ಮುಗಿದ ಮೊದ್ಲು ಗುರಿಯನ್ನು ಹಾಕಿದ್ರೆ ಚಾಯ ಸೌಕರ್ಯ ನನ್ನ ಚರ್ಮ ಕೂಡ ಸಾಮಾನ ಸ್ವಚ್ಛ ಮಾಡಿಕೊಂಡು ನಮ್ಮೂರು ಬಸ್ ಸ್ಟ್ಯಾಂಡ್ ಕುಂದಿಲ್ಲ ಹಾಕಿಡಿ. ಯಾಕಂದ್ರೆ ನಿನಗೆ ರೊಕ್ಕ ಸಂಪಾದನೆ ಬರಬೇಕಂದ್ರೆ ಬಹಳ ಆಸೆ ನಮಗ. ನೀನು ನಾನು ಆ ಹೊಲಕನ ಹೋಗ್ತು, ನಾನು ಅಲ್ಲೊಂದು ಕಾರಣ ಸೈಕಲ್ ಹೋಗ್ತು, ಅಲ್ಲೊಂದು ಮನೆ ಕಳ್ಸ್ಬೇಕು ಅಂತ ಅಂತೆ. ರೊಕ್ಕ ಸಂಪಾದನೆ ನಮ್ಮೂರು ಬಸ್ ಸ್ಟ್ಯಾಂಡ್ ಕುಂದ್ರ ಹೋಗ್ತಾಕ ಸರಿ ಹೋಗ್ತೀನಿ. ಹಳೆ ರಾಜ್ಯನ ಅಂತವನ ತಪ್ಪಲಿಲ್ಲ ಮಗ ಮನೆ ಒಂದು ಕೈ ನಿಮ್ ಹೋಗಿ ಸಾಕಾತ್ ನನಗೆ ಈ ಕೋಳಿ ಸಲುವಾಗಿ. ಕೋಳಿ ಅಲ್ಲ ಕೋಳಿ ಕೋಳಿ ಏನ್ರಿ ಕಾರ್ಕೂನ್ ಕೋಡಿ ಕರ್ಮ ಛತ್ರಿ ಛತ್ರಿ ಏನ್ರಿ ಏರಿ ಸಾವಕಾಶ ನಿಲ್ಲಿಸ್ರಿ ಮತ್ತ ಮುರಿದಿದೆ. ಮುರಿಯ ಜಾತ್ರೆ ಅಲ್ಲದ ಮುರಿಯೋದಾಗಿದ್ರ ಎಂದೋ ಮುರಿದತ್ತ. ಇರ್ಲಿ ಇರ್ಲಿ ನಿನಗೇನಾರ ಏನತ್ತ ಇವತ್ತ ಬರ್ತಾರ ಮತ್ತ ಏನ್ ಹೇಳ್ಸೋದು ಚೈತ್ರಿ ಅಲ್ರಿ. ನಿಮ್ ಕೂಡ ನೀವೇ ಹೇಳ್ಸಿರಿ. ಹೌದು, ನಿಮ್ ಕಡೆ ಆಗೋದಿಲ್ಲ. ಯಾಕಾಗಲ್ಲ ನೋ ಐತಕ್ಕೆ ಹೇಳಿ ಅಂದ್ರ ನೀವ್ ಹೇಳ್ಸಿ ಕೂಡ ನಿಮ್ ಕೈ ಇಡ್ಸಕ್ ಆಗೋದಿಲ್ಲ. ಮಂದಿಗೆ ಹೆಂಗ್ ಹಾಕತ್ರಿ? ಮಂದಿಗೆ ಹೆಂಗ್ ಬರ್ತದ ಕೇಳ್ತೀಯಲ್ಲ, ಅದಕ್ಕೆ ಐತಿ. ಯಾಕೈತಿ? ತಡಿ. ಓಹೋ ನೀವು ಉಲ್ಟಾ ಮಾಡಂದ್ರೆ ಮಾಡ್ತೀರಿ. ಇದು ಐತಲ್ಲ ಕೈ ಮಾತು ಕೇಳಲ್ಲ. ಇಲ್ಲ ಐತಿ ನೋಡ್ರಿ ಆಧಾರ ತೆಗಿ. ನೀನು ಸ್ವಲ್ಪ ನೋಡು. ನಾನು ತಗೊಳ್ಳೆ ನಾಯಿ ತೆಗಿಲ್ಲ. ತಗೊಂಡೆ
ಬಡ್ದು ಬಡ್ದಿಲ್ಲ ಸರ್ ಈಗ ಇದು ಬೇಕಿಲ್ಲ ಯಾವಾಗ ಬೇಕಾದ್ರೆ ಕೇಳಿ ಕೊಡ್ತೀನಿ. ಅಲ್ರಿ ಅರೆ ಬಿಡ್ರಿ ಎಷ್ಟು ಹಳೇದಾಗೈತಲ್ರಿ ಇದು ಜಾಂಗತ್ತಾಗೈತಿ ಹೊಸದವ್ರು ತಗೋಬೇಕು ನೀವು ಕೊಡಿನ ಹೊಸದ ಹಳೆಯದು ಜರಿಬೇಡ ಹಳೆ ಎತ್ತು ಒಳೆಯಾಗ ಅಂತ ಶಾಸ್ತ್ರ ಐತಿ. ಇನ್ನು ಈ ಚಟ್ನಿ ಗತಿ ನಿನಗೇನು ಗೊತ್ತೈತ್ರೆ ಎತ್ಕೊಂಡ್ ಮತ್ತೆ ಎತ್ತಗರಿ ಎತ್ತ ನೀವು ತಗೊಂಡಿಲ್ಲ ಅಂದ್ರೆ ಏನ್ರಿ ಇದ್ರ ಕತಿ ಬರಾಬರಿ ಐತಿ. ಸ್ವಲ್ಪ ಉಸುರು ನೀವು ಮಾಡ್ಕೊಂಡು ಕೇಳ. ನನ್ನ ಲಗ್ನದಾಗ ನಮ್ಮ ಮಾವ ಈ ಛತ್ರಿ ನನ್ನ ಕೈಯಾಗ ಕೊಟ್ಟು ಒಂದು ನೀರ್ದಂತ ಮಾತಾಡ ನೋಡ್ಬಯ್ಯ ನನ್ನ ಪುತ್ರಿ ಕೈ ಬಿಟ್ಟು ಈ ಛತ್ರಿ ಕೈ ಬಿಡುವ ಅಂತ ಹೇಳೋಣ. ಆವಪ್ಪ ಎಷ್ಟು ಹಳೇದಾದ್ರೂ ನೀವು ನಡ್ಕೋಬೇಕಾಗೈತೆ. ಇನ್ನು ಇದು ಹೊಸದಾಗಿದ್ದಾಗ ಬೆಲೆ ಎಷ್ಟು ಅಂತ ಹೇಳ. ಮೂರು ರೂಪಾಯಿ. 3 ರೂಪಾಯಿ ಇದಕ್ಕ ಈಗ ಖರ್ಚು ಮಾಡೋದಿದ್ದಲ್ಲ 30 ರೂಪಾಯಿ. ಏನು ನನ್ನ ಹ್ಯಾಂತಿ ನಾಗದ ಬೆಂತ ಈ ಛತ್ರಿ ಐತಿ ಅಂದಾಗ ಇದನ್ನ ಹೆಂಗ ಜೋಪಾನ ಮಾಡ್ಕೊಂಡ್ ನೀನ ಹೇಳ ಅಂದ್ರೆ ನಿಮ್ ಹೆಂಡತಿ ಸತ್ತಾಳೇನ್ರಿ ಹೇಳ ಗೊತ್ತಿಲ್ಲ ಬಂದೆ ಹೇಳ್ತಿ ನೆನಪು ತಗೋಣ. ಹೇಳ್ತಿ ನೆನಪು ಅಂತಂದ್ರೆ ನಮ್ಮ ಕಣ್ಣಿಗೆ ಯಾರು ಅದನ್ನ ಕವರ್ ನೋಡ ನಮಗೆ ಬೇಡ. ನಿನ್ ಕೆಲಸ ನೋಡ್ಕ ಅಂದ್ರೆ ನೀವು ಅವರಿಗೆ ನಿಂತಿದ್ರೆ ಮುಂದೆ ಆತು Thank you.
ಎಲ್ಲ ದೊಡ್ಡ ಸಾಪಾರ ಸಿದ್ಧ ನನ್ನ ಮನ್ಯಾಗ ಒಂದ್ 15 ಸೂಪರ್ ತಿನ್ಕೊಂಡು ಮನ್ಕೊಂಡಿರ್ತ ಒಟ್ಟು ನೋಡಿ ಛತ್ರಿ ಏನ್ ಬೇಕಾಗ್ತ? ಪುಟ್ಟ ಪುಟ್ಟ ಸರಿಯಾಗಿ ಏನು ಕರೆತನಿದ್ದೇನೆ 1 2 3 ಅಂತ ಲೆಕ್ಕ ಮಾಡ್ತಾನಿದ್ಯಲ್ಲೋ ಕರೆಯೋದು ಕೇಳ್ತಾ ಇಲ್ಲ ಕಾರ್ಯೋದು ಕೇಳಿಸ್ತಾರೆ ಧನ್ಯರ ನೀವು ಕರೆಯೋದಕ್ಕಿಂತ ಮೊದಲು 9 ಇತ್ರ ನಿಮ್ಮ ಧ್ವನಿ ಕೇಳಿದ ಹಂಗ ಸಾಕಂತ ಇಲ್ಲ ಒಂದು ಬೈದಾಗ ಅದೇ ನೋಡಿ ಎಲ್ಲ ಮನೆ ಬಾಡಿಗೆ ಹಣ ಬಂತೇನೋ ಧನ್ಯರ ಸರಿ ನೋಡ್ತೀನಿ ಲಲಿತವ ಬಂದತೆ ಬದ್ಲಿಂಗಪ್ಪರ ಲೋಕಣ್ಣ ಬಂದತೆ ಕಲ್ಲಪ್ಪರ ಸಿದ್ದಪ್ಪಂದು ಬಂದತೆ ಆದ್ರ ಶಾಂತಪ್ಪರ 5,000 ಬಾಕಿ ಮಾತ್ರ ಬಂದು ನೋಡ್ರಿ ಮೊನ್ನೆ 15 ಬಾಡಿಗೆ ಕೊಡ್ತೇನಂತ ಹೇಳ್ದ ಕೊಡ್ತಾನಂದ್ರಿ ಕೈನ ಹೆಂಗ ಅವೇನು ಕೊಡ್ತಾನಂದ್ರಿ ಅದು ನೋಡಿ ಬಂದೇ ಬಿಟ್ಟ ಶಾಂತಪ್ಪ ಬಾಳ ನೋಡಿ ನಮಸ್ಕಾರ ಸಾಹುಕಾರರೇ ನಮಸ್ಕಾರ ಮತ್ತೇನು ಶಾಂತಪ್ಪ ಹಣ ಬರಲಿಲ್ಲ ಕೊಡುತ್ತೇನೆ ಸಾಹುಕಾರರೇ ಆದರೆ ಎಂದು ಅವರಿಗೆ ಅದೇನು ನಿಸ್ಸಂಕೋಚವಾಗಿ ಹೇಳು ಈಗ ನನ್ನ ಮಗ ಗೌರೀಶನಿಗೆ 10,000 ಹಣ ಕೊಟ್ಟರೆ ನೌಕರಿ ಸಿಗುತ್ತದೆ ಅಂತೆ ಅದಕ್ಕಾಗಿ ತಾವು ದೊಡ್ಡ ಮನಸ್ಸು ಮಾಡಿ ಹಣ ಕೊಡಿ ಆದಷ್ಟು ಬೇಗ ನಿಮ್ಮ ಸಾಲವನ್ನು ತೀರಿಸಿ ನಾನು ಋಣಮುಕ್ತನಾಗುತ್ತೇನೆ ಸಾಹುಕಾರರೇ ಇಂದಿನ ಸಾಲ ಹಾಗೆ ಇರುವಾಗ ಮತ್ತೆ ಹಣ ಕೊಡಲು ನಮ್ಮಲ್ಲಿ ಹಣ ಗಿಡ ಇದೆ ಎಂದು ತಿಳಿದುಕೊಂಡ್ರು ಏನು ನಮ್ಮಲ್ಲಿ ಹಣ ಇಲ್ಲ ಹಣ ಇಲ್ಲ ಎಂದು ನಿರ್ದಾಕ್ಷಿಣ್ಯವಾಗಿ ಹೇಳಬೇಡರಿ ನೀವು ಹಣ ಕೊಡದಿದ್ದರೆ ನಾನು ಹೊಳೆಯಲ್ಲಿ ಹೋಮ ಮಾಡಿದೆ ಅಂತ ಆಗೋದು ನಿಮ್ಮ ಕಾಲಿಗಾದರೆ ಬೀಳುತ್ತೇನೆ ದಯಮಾಡಿ ಹಣ ಕೊಡಿ ನನಗಿಂತ ಹಿರಿಯವನಿಗೆ ನೀನು ನನ್ನ ಕಾಲಿಗೆ ಬರುವುದು ಪುಟ್ಟ ಕೆಳಗಡೆ ಟಗರಲ್ಲಿ ಹಣ ಎಷ್ಟು ಇದೆಯೋ ತಾಡ್ರಿ ನೋಡ್ತೀನಿ ತಾಡ್ರಿ ಅದನ್ನೇ 24,000 ಇರ್ಬೋದು ನೋಡಿ ಹಾಗಾದರೆ ಶಾಂತಪ್ಪನಿಗೆ ಅವರಲ್ಲಿ 10,000 ತಂದು ಕೊಡು ಸರಿ ಹೋದೆ ಧನ್ಯರ ಮಾನ್ಯ ನೀವೇ ಹೇಳಿದ್ರಂತಂದ್ರ ಯಾವ್ದಾದ್ರು ವಸ್ತುವನ್ನಾಗಲಿ ಇಲ್ಲದೆ ಮತ್ತೇನಾದ್ರು ಅಡವಿಟ್ಟರೆ ಮಾತ್ರ ಹಣ ಕೊಡ್ರಿ ಅಂತ ಅಂದ ಮೇಲೆ ಈಗ ಹಾಗೆ ಕೊಡ್ಬೇಕ ಹೌದು ಶಾಂತಪ್ಪ ನಾವು ಮೊದಲಿನಾಗೆ ಬರೀ ಬಾಯಿ ಮಾತಿನ ಮೇಲೆ ಹಣ ಕೊಡುವುದಿಲ್ಲ ಏಕೆಂದರೆ ಅವಿಶ್ವಾಸದ ಜನ ಬಹಳ ಇದ್ದಾರೆ ಕಾರಣ ನಿಮ್ಮಲ್ಲಿ ಹಣಗಳು ಏನಾಗಿದ್ದರೆ ಮಾತ್ರ ಹಣ ಕೊಡುತ್ತೀವಿ ಇಲ್ಲದಿದ್ದರೆ ಇಲ್ಲ ಈಗ ಹಣವು ಇಡಲಿಕ್ಕೆ ನನ್ನ ಬಳಿ ಏನಿಲ್ಲ ಉಳಿದಿರುವುದು ಒಂದೇ ಹೊಲ ಒಂದೇ ಮನೆ ಹೊರದ ಬೀಕು ಬಂದ ತಕ್ಷಣ ಎಲ್ಲ ಬೀಕನ್ನು ನಿಮಗೆ ಕೊಟ್ಟು ನಾನು ಸಾಲ ತೀರಿಸಲಿದ್ದೇನೆ ಸರಿ ಕೊಟ್ಟ ಹಣ ತಂದು ಮೇಲೆ ಸೈನ್ ಮಾಡಿಸಿದೆ ಶಾಂತಪ್ಪ ಅದೇನು ನೋಡ್ರಿ ಯಾಕಂತ ದೂರ ಹೊಟ್ಟತ್ ನಾಳೆ ಸಾಲ ಕೇಳಕ್ ಬಂದ ಮಗ
ನೋಡ್ರಪ್ಪ ಹಂಗ ಒಂದ್ರ ಮುಂದ್ 3 ಸೊನ್ನೆ 1000 ನೋಟ್ ಅದ, ಬರೀ 1000 ನೋಟ್. ಹಂಗ ಕೈ ಹಾಕ್ತಾನ ಮಗ. ತಮ್ಮ ತಗೋಳಪ್ಪ, ಮನಸ್ ಬರೋಲ್ಲ ಕೊಡ್ತಾನ ತಗ. ಹಾಗೆ ಸೈನ್ ಮಾಡಪ್ಪ, ಇಲ್ಲಿ ಹಂಗ ವಾಂಟಿ ನೀನ. ನಿಮ್ದು ಬರ್ಬೇಕು ಲೆಕ್ಕ. ನಿಮ್ ಕಾರ್ಯ ಚಂದ್ರಪ್ಪ ಪಟ್ಟು ಪಾಂಬಾಸಂ ಪಟ್ಟು ಅಂತ ಅದ್ರ ಸರಿವ ನಂಬರ್ ಹಾಕಿ ಸೈನ್ ಮಾಡಿ ಬೋಣ ಅವನು ಗೆದ್ದು. ಶಾಂತಪ್ಪ, ಒಂದು ವೇಳೆ ಹೊಲದಲ್ಲಿ ಪೀಕು ಬರದಿದ್ದರೆ ಹೊಲದ ಮಾಲೀಕರನ್ನು ನಾವು ಆಗುತ್ತೇವೆ. ಹೀಗೆ ಶಾಂತಪ್ಪ. ಹಾಗೆ ಆಗಲೇ ಸಾಹುಕಾರರೇ, ನಾನೇನು ಬರುತ್ತೇನೆ. ಬೆಸ್ಟ್ ಪುಟ ಬೆಸ್ಟ್. ನಿನ್ನ ತಲೆ